ಹುಷಾರು ಹೋಯ್ತು. ಈ ತರ ಔಟ್ಫಿಟ್ ಮಾಡ್ಕೊಂಡಿದ್ದೀವಿ. ನಾಟ್ ಸ್ಟ್ರಾಂಗ್. ಇಡ್ಲಿ ತಿಂದಿರ್ಬೋದು ನೀನು. ನಮಗೆ ಅಪೋಸಿಟ್ ಸಿಗ್ತಾರೆ. ಮೋಜು ಮಸ್ತಿಗಾಗಿ ಹೆಂಗ್ ಚಂಡ ಎತ್ತಿತ್ ನೋಡುದು. ರೋಡ್ ನೋಡ್ಕೊಂಡು ಹೋಗ್ತೀನಿ. ನೀನು ಕಳ್ತೀನಿ. ನಂಗೆ ಅಸಹ್ಯ ಆಕತಿ. ಹೇ ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರೇಮಾ ನವೀನ್ ಡೈರೀಸ್. ಇವತ್ತೇನು ಅಂದರೆ, ಇವತ್ತು ನಾವು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಸೇರಿಕೊಂಡು ಒಂದು ಪಿಕ್ನಿಕ್ ಥರ ಅಂದರೆ ಟ್ರಿಪ್ ಥರ ಹೋಗ್ತಾ ಇದ್ದೀವಿ. ಸೊ ಈ ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ನಾವು ಎಲ್ಲೆಲ್ಲಿಗೆ ಹೋಗ್ತಾ ಇದ್ದೀವಿ ಮತ್ತು ಯಾರ್ಯಾರು ಹೋಗ್ತಾ ಇದ್ದೀವಿ ಅಂಥೇಳಿ. ಎಲ್ಲರೂ ರೆಡಿಯಾಗಿ ಇವಾಗ ಹೋಗ್ತಾ ಇದ್ದೀವಿ. ಆ್ಯಂಡ್ ವೆಹಿಕಲ್ ಕೂಡ ಬಂದಿದೆ. ಐ ಹೋಪ್ ನಿಮಗೆ ಈ ಲಾಗು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಬೇಜಾರು ಏನು ಗೊತ್ತಾ, ನಮ್ಮ ಮನೆಯವ್ರು ಬರ್ತಿಲ್ಲ ಟ್ರಿಪ್ಪಿಗೆ, ಅದೊಂದು ಬೇಜಾರು. ಈ ಕಡೆ ಹೋಗ್ಲೋ ಬಿಡ್ಲೋ ಅನ್ನೋ ಥರ. ಬಟ್ ಫೈನಲಿ ಹೊರಟಿದ್ದೀನಿ. ಐ ಹೋಪ್ ನಿಮಗೆ ಈ ಲಾಗ್ ಎಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ಫಾರ್ಮೇಟಿವ್ ಕೂಡ ಆಗಿರುತ್ತೆ. ಆ ಪ್ಲೇಸ್ ಬಗ್ಗೆ ನಾನು ಸ್ವಲ್ಪ ನನಗೆ ಎಷ್ಟು ಗೊತ್ತೋ ಅಷ್ಟು ಹೇಳ್ತೀನಿ. ಸೊ ಪೂರ್ತಿ ಲಾಗ್ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಫಸ್ಟು ವೆಹಿಕಲ್ ಪೂಜೆ ಮಾಡ್ಕೊಂಡು ಹೋಗೋಣ ಅಂತೇಳಿ ವೆಹಿಕಲ್ ಪೂಜೆ ಮಾಡ್ಕೊತಿದ್ದೀವಿ. ಫಸ್ಟ್ ಇಲ್ಲಿ ಯಾರ್ಯಾರು ಹತ್ತಿದ್ವಿ ಅಂದರೆ ದರ್ಶು, ಮತ್ತು ಇದು ಗೊತ್ತಲ್ಲ ನಾನು, ಮತ್ತು ಅರ್ಪಿತಾ, ಮತ್ತು ಚಂದು, ಐಶು, ಮತ್ತು ಚೇತು, ಇಷ್ಟು ಜನ ನಾವು ಫಸ್ಟ್ ಹತ್ತಿದ್ವಿ. ಇಲ್ಲಿ ನಮ್ಮ ಮನೆಯವ್ರು ನಮ್ಮನ್ನ ಕಳ್ಸೋಕೆ ಬಂದಿದ್ದರು. ಗೈಸ್, ನನಗೆ ನಿಜವಾಗ್ಲೂ ಯಾವ ಥರ ಫೀಲ್ ಆಗ್ತಿತ್ತು ಅಂದರೆ ಈ ಮೂಮೆಂಟು, ನಾವು ಸ್ಕೂಲಲ್ಲಿದ್ದಾಗ, ಚಿಕ್ಕ ಮಕ್ಕಳಾಗಿದ್ದಾಗ, ಸ್ಕೂಲಲ್ಲಿದ್ದಾಗ ಒಂದು ಟ್ರಿಪ್ ಅಥವಾ ಪಿಕ್ನಿಕ್ ಸ್ಕೂಲ್ ವತಿಯಿಂದ ಇಡ್ತಿದ್ರಲ್ಲ, ಅವಾಗ ನಮ್ಮ ಪೇರೆಂಟ್ಸು ಕಳ್ಸೋಕ್ಕೆ ಅಂತ ಬರ್ತಿದ್ರಲ್ಲ. ಸೊ ಆ ಥರ ಫೀಲ್ ಆಗ್ತಿದೆ ನಮ್ಮ ಮನೆಯವ್ರು ನೋಡಿ. ಬಾಯ್, ಹುಷಾರು, ಆರಾಮಾಗಿರು ಅಜ್ಜಿ. ಬಾಯ್. ಆಮೇಲೆ ಹೋಯ್ತು ಅಂಟು. ಸರಿ, ನಾನು ಹೇಳ್ತೀನಿ. ಟ್ರಿಪ್ ಹೋಗ್ತಿರೋ ಖುಷಿ, ಬಟ್ ನಮ್ಮ ಮನೆಯವ್ರನ್ನ ಬಿಟ್ಟು ಹೋಗ್ತಿರೋ ಬೇಜಾರು, ಎರಡೂ ಒಟ್ಟೊಟ್ಟಿಗೆ ಆಗ್ತಾಯಿತ್ತು. ನೆಕ್ಸ್ಟು ಸ್ವಲ್ಪ ಮುಂದಕ್ಕೆ ಇವರೆಲ್ಲರೂ ಬಂದು ಜಾಯಿನ್ ಆಯಿದ್ರು. ಇಲ್ಲಿ ಸಿಂಧು, ಮತ್ತು ನಿಧಿ, ಸೋನು, ಸ್ವಾತಿ, ಮತ್ತು ಧನುಷು, ಮತ್ತು ದರ್ಶು, ಇಷ್ಟು ಜನ ಇಲ್ಲಿ ಹತ್ತಿದ್ರು. ಸ್ವಲ್ಪ ಮುಂದ್ಗಡೆ ಹೋದ್ಮೇಲೆ ವೀರೇಶ್ ಅಣ್ಣನೂ ಜಾಯ್ನ್ ಆಯಿತು. ಹಾಡು, ಡಾನ್ಸು, ಮಸ್ತಿ ತುಂಬಾ ಜಾಸ್ತಿ ಇತ್ತು ಅಂತ ಹೇಳ್ಬೋದು. ಎಲ್ಲರೂ ತುಂಬ ಎಂಜಾಯ್ ಮಾಡ್ತಿದ್ರು. ನಾವು ಫಸ್ಟ್ ಹಾಫು ತೀರ್ಥಹಳ್ಳಿಗೆ ಇಳಿದ್ವಿ. ಬೇಗ ಎದ್ದಿದ್ರಿಂದ ಬೇಗ ಹಸಿವಾಗ್ತಿತ್ತು. ಸೊ ತಿಂಡಿ ತಿನ್ನೋಣ ಅಂತ ತೀರ್ಥಹಳ್ಳಿಲಿದ್ದೀವಿ. ತಿಂಡಿ ನಾವು ಹೋಗಿರೋ ಹೋಟೆಲಲ್ಲಿ ಇಡ್ಲಿ ಮತ್ತು ಪಲಾವ್ ಅಷ್ಟೇ ರೆಡಿಯಾಗಿತ್ತು. ಪಲಾವ್ ಅಂತೂ ತುಂಬ ಉಪ್ಪಾಗಿತ್ತು. ಅದನ್ನೇ ತಿನ್ಕೊಂಡು ಹೊರಟ್ವಿ. ಇವಾಗ ಬಿಲ್ ಕೊಟ್ಟು ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಸ್ಯಾಡ್ ಗರ್ಲ್, ವಾಮಿಟಿಂಗ್ ಗರ್ಲ್. ನಾವಿವಾಗ ಫಸ್ಟ್ ಹೋಗ್ತಿರೋದು ಇಲ್ಲಿಗೆ ಅಂದರೆ, ಈಗ ಬೋರ್ಡಲ್ಲಿ ಕಾಣಿಸುತ್ತೆ ನೋಡಿ.
ಎಸ್, ಇದೆ ಕವಲೇದುರ್ಗಕ್ಕೆ ಫಸ್ಟ್ ಹೊರಟಿದ್ದೀವಿ. ಸ್ವಲ್ಪ ಜೋರಾಗಿ ಹೇಳ್ಬೇಕು, ನಮ್ದು ಸ್ಪೀಕರ್ ಸರಿ ಇಲ್ಲ. ಈಗ ಸ್ಟಾರ್ಟ್ ಮಾಡಿದೀವಿ ಜರ್ನಿ, ಮೇಲೆ ಹೋಗಿ ಮೀಟ್ ಆಗೋಣ ಬಾಯ್ ಅಂತ. ಯಾರ್ಯಾರು ಸುಸ್ತಾಕಾರೋ ಯಾರ್ಯಾರು ಇಲ್ಲ ಬಿದ್ದಾಡ್ತಾರೋ ಗೊತ್ತಿಲ್ಲ. ಹೆಣ್ಮಕ್ಳೆಲ್ಲ ಸುಸ್ತಾದ್ರೆ ಒತ್ಕೋ ಗಂಡು ಮಕ್ಳು ಬಂದಿದೀವಿ. ಬರೀ ಡೌಗಳು ನಿಂದು. ನಾವು ನೋಡಕ್ ನಿಂತೀವಿ ಜನ ಸಾಕು. ಓ ಇದು ಅಲ್ಲೇ ಫೋಟೋ ಸ್ಟಾರ್ಟ್ ಆಗೈತಿ ಇವ್ರದ್ದು. ಬಂದು ಸ್ವಲ್ಪ ಹೊತ್ತಾಗಿಲ್ಲ, ಆಲ್ರೆಡಿ ಮಳೆ ಸ್ಟಾರ್ಟ್ ಆಯಿತು. ಒಂದೊಳ್ಳೆ ಫೋಟೋ ವಿಡಿಯೋಸ್ ಮಾಡ್ಕೊಳ್ಳೋಣ ಡ್ರೆಸ್ಸಲ್ಲಿ ಅಂತ ಅಂದ್ಕೊಂಡ್ವಿ. ಬಟ್ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಸೊ ನಾವು ನೆಕ್ಸ್ಟ್ ಈ ಥರ ಔಟ್ಫಿಟ್ ಹಾಕೊಳ್ಳೋಗಾಯಿತು. ಒಳ್ಳೊಳ್ಳೆ ಡ್ರೆಸ್ ಹಾಕೊಂಡ್ಬಂದು ಕೊನೆಗೆ ಈ ಥರ ಔಟ್ಫಿಟ್ ಮಾಡ್ಕೊಂಡಿದ್ವಿ. ಇದು ಕವರ್ ಒಳಗೆ ಹಾಕ್ತಾರೆ. ಎಲ್ಲ ಕವರು. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಇವ ನಾನು ಹೆಂಗೆ ಕಾಣ್ತೀನಿ? ಇಲ್ಲಿ ಫೋಟೋ ತಗೊಂಡು ಇವರು ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಸೋನು ಅಂತ ನೋಡಿ, ಮಳೆ ಹೇಗೆ ಬರ್ತಾ ಉಂಟು. ನಾವು ಇವರೇ ಲಾಗ್ ಮುಖ್ಯಸ್ಥರು. ಇಷ್ಟು ಮಳೆ ಬ್ಯಾಡ್ದಾಗಿತ್ತಪ್ಪ. ಹಾಯ್, ಮಳೆ ಬರ್ತಾ ಉಂಟು, ಭಾರಿ ಬರ್ತಾ ಉಂಟು. ಎಲ್ಲ ಈ ಕಡೆಗೆ ಒಂದ್ಸತಿ ತಿರುಗಿ. ಹಾಯ್, ಹಿಂದೆ ಯಾರೋ ಅದು ಕುರಿ ಮಂದೆ ಹೋಗ್ತಾ ಇದ್ದೀವಿ ನೋಡಿ. ಇವರು ಕೂಡ ಫೋಟೋ ತೆಗಿತಿದ್ದಾರೆ. ಇವರು ಕೂಡ ಒಂದು ಮಡಿಗಾಕ. ಅಯ್ಯವ ಸರಿ, ಅವ್ರನ್ನೊಂದ್ಸರಿ ಹಿಡಿಸಿ. ಐಶು ಇಲ್ಲ, ಐಶು. ಹಾಯ್ ಚಂದು, ಪಕ್ಕ ತೂಪು ಕೂಲಿಗೆ ಹೊಲ್ದಾಗ ಮಳೆ ಬಂದಾಗ ಕಪ್ಪಿ ಮಾಡ್ಕೊಂಡು ಹೊಚ್ಕೊಂತೀವಲ್ಲ ಗೋಣಿ ಚೀಲದಲ್ಲಿ, ಹಂಗಾಗೈತೆ. ಗಿಡಕ ಬರ್ತದೆ ಅಂತ ಹಂಗೆ ಟೇಟ್ ಹಂಗೆ ಕಾಣ್ತಾರೆ. ಈ ಬ್ಯಾಗ್ ಎಲ್ಲರಿಗೂ ಹೊಚ್ಚಿ. ದರ್ಶನ ಕೊಡು ಚಂದು, ದರ್ಶ ಕೊಡು. ಹಿಂದಿದ್ದಾಗ ಮುಂದೆ ಬಂದ್ಲಕ್ಕಿ ಬ್ಯಾಗ್ ಕೊಡಕ್ಕೆ. ಇಸ್ಕೊಳ್ಳ ಅಯ್ಯಪ್ಪ, ಒಳ್ಳೇದ್ ಮಾಡ್ತದ. ಅವನು ಇಸ್ಕೊಂತಿಲ್ಲ, ಇವಳು ಓಡೋದು ಬಿಡ್ತಿಲ್ಲ. ಕೊನೆಗೂ ಇಸ್ಕೊಂಡ. ಟ್ರೆಕ್ಕಿಂಗ್ ಪಜಿ ಐತಿ. ನನ್ನ ಫೋನ್ ಕೊಡಪ್ಪ. ಅಯ್ಯಪ್ಪ, ಸಿಗಾಕ್ಬಿಡಲ್ಲ ನನಗೆ. ಜೀವನವೇ ಬರೀ ಲಗೇಜ್ ಅದಕ್ಕೆ ನಿಮ್ಗೆ ಕರ್ಕೊಂಬಂದಿರೋದು. ಇನ್ನು ಮುಂದೆ ನನ್ನ ಹೆಂಡತಿ ಮಕ್ಕಳ ಹೆಂಗೆ ನೋಡ್ಬೋದು. ಜೀವನನೇ ಬರೀ ಲಗೇಜ್ ಇಟ್ಕೊಳ್ಳೋದ್ರಾಗೆ ಬಂದು ನಾವೆಲ್ಲ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ನಿಮ್ನ ಅದಕ್ಕೆ ನಾವು 3 ಗಂಡು ಮಕ್ಳನ್ನ ಕರ್ಕೊಂಬಂದಿರೋದು. ಎಂಜಾಯ್ ಮಾಡ್ಲಿ ಅಂತ ಮಾಡಿದ್ರಾ? ಇದು ಆಕ್ಚುಲಿ ಚೆನ್ನಾಗಿರೋದು. ಇನ್ನು 10 ನಿಮಿಷ ಆಗಿಲ್ಲ ಗೈಸ್, ಆಲ್ರೆಡಿ ಸುಸ್ತಾಗ್ತಿದೆ. ಫಿಸಿಕಲಿ ವಿ ಆರ್ ನಾಟ್ ಸ್ಟ್ರಾಂಗ್. ಇವರು ಪೇಷಂಟು ಪಾಪ, ಆದರೂ ಟ್ರೆಕ್ಕಿಂಗ್ ಮಾಡ್ತಿದ್ದಾರೆ. ಇನ್ನು ಎಷ್ಟು ದೂರ ಆಯ್ತಪ್ಪ? 100 ಕಿಲೋಮೀಟರ್
ನಾವನ್ ಅರ್ಧ ಅಲ್ಲ ಒಂದು ಕಾಲ್ ಭಾಗನೂ ಬಂದಿಲ್ಲ. ದೂರ ಬಂದಮೇಲೆ ಮಳೆ ಬಿಡ್ತು ಗೈಸ್. ನಿಜವಾಗ್ಲೂ ನಾವಿನ್ನು ಇಷ್ಟೊಂದು ಅರ್ಧನೂ ದೂರ ಮುಗಿಸಿರ್ಲಿಲ್ಲ. ಅಷ್ಟೊತ್ತಿಗೆ ಆಲ್ರೆಡಿ ಸುಸ್ತಾಗ್ತಾಯಿತ್ತು. ಸೊ ಮಳೆ ನಿಂತಿದ್ದಕ್ಕೆ ಎಲ್ಲರೂ ರೇನ್ ಕೋಟ್ ಬಿಚ್ತಿದ್ದಾರೆ. ಟ್ರೆಕ್ಕಿಂಗ್ ಅವಸ್ಥೆ ಗೈಸ್. ಸೋನು ನೀನು ಎಷ್ಟು ಇಡ್ಲಿ ತಿಂದಿರ್ಬೋದು ನೀನು ಬೆಳಿಗ್ಗೆ ನೋಡ್ತಾ ಇದೀಯ. ನಾವಿವಾಗ ಮೇಲಕ್ಕೆ ಹತ್ತಿ ಹೋಗ್ತಾ ಇದ್ದೀವಿ. ನೋಡಿ ಕೋಟೆಗಳೆಲ್ಲ ಯಾವ ಥರ ಇದೆ, ಕಲ್ಲಿಂದು ಎಷ್ಟು ಚೆನ್ನಾಗಿ ನಿರ್ಮಿಸಿದ್ದಾರೆ. ಗಟ್ಟಿ ಎಲ್ಲ ಕಲ್ಲಿಂದ್ರಲ್ಲೇ ಮಾಡಿರೋದು. ಇದೆಲ್ಲ ನೋಡಿ ಕೋಟೆ ಯಾವ ಥರ ಇದೆ. ಈ ಕೋಟೆ ಇರೋದು ಏನು ತುಂಬ ದೂರ ಅಲ್ಲ, ಬಟ್ ನಮಗೆ ಗೊತ್ತಿರಲಿಲ್ಲ ಅಷ್ಟೇ. ಇಲ್ಲೇ ಶಿವಮೊಗ್ಗ ಜಿಲ್ಲೆಯಲ್ಲಿರೋದು. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನಲ್ಲಿರೋದು. ತೀರ್ಥಹಳ್ಳಿಯಿಂದ ಒಂದು 20 ಕಿಲೋಮೀಟರ್ ಬಂದರೆ ಈ ಕೋಟೆ ಸಿಗುತ್ತೆ ನಮಗೆ. ಆ್ಯಂಡ್ ಶಿವಮೊಗ್ಗದಿಂದ ಒಂದು ಹೆಚ್ಚು ಕಮ್ಮಿ 80 ಕಿಲೋಮೀಟರ್ ಆಗ್ಬೋದು ಅಂತ ಅನಿಸುತ್ತೆ. ಮೇಲೆ ಹೋಗೋಕ್ಕೆಲ್ಲ ಮೆಟ್ಲುಗಳ ವ್ಯವಸ್ಥೆ ಇದೆ ಇಲ್ಲಿ. ಮತ್ತು ಮೇಲಕ್ಕೆ ಹೋಗ್ತಾ ಹೋಗ್ತಾ ನಾವು ಈ ಪ್ಲೇಸ್ನ ಬ್ಯೂಟಿನ ನೋಡ್ಬೋದು. ನೋಡಿ ಹೇಗೆ ಕಾಣ್ತಿದೆ ಅಂತ ಸುತ್ತಮುತ್ತ ವ್ಯೂ ತುಂಬ ಸಖತ್ತಾಗಿದೆ. ಅದರಲ್ಲೂ ನೇಚರ್ ಲವರ್ಸ್ ಏನಾದರೂ ಇದ್ದರೆ ಅವರಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋ ಜಾಗ ಇದು. ಅವರಂತೂ ತಪ್ಪದೇ ವಿಸಿಟ್ ಮಾಡಿ ಒನ್ ಟೈಮು. ನನಗಂತೂ ತುಂಬ ಖುಷಿ ಆಯಿತು ಇಲ್ಲಿ. ಇದು ಜಸ್ಟು ಅರ್ಧ ದಾರಿದು ವ್ಯೂ ಇದು ನಾ ತೋರಿಸ್ತಿರೋದು. ಇನ್ನು ಪೂರ್ತಿಯಾಗಿ ನಾವು ಕೋಟೆ ಹತ್ತಿಲ್ಲ, ಅರ್ಧ ಭಾಗ ಅಷ್ಟೇ ಹತ್ತಿರೋದು. ಅದ್ರದ್ದು ವ್ಯೂ ಇದು ಈ ಥರ ಇದೆ. ಆ್ಯಕ್ಚುಲಿ ನಾವಿಲ್ಲಿ ನೋಡ್ತಾ ಹೋದಂತೆ ಏನು ಕಂಡಿದ್ದು ಅಂದರೆ ತುಂಬ ಬಾಗಿಲುಗಳಿರೋ ಒಂದು ಕೋಟೆ ಇದು. ತುಂಬ ಬಾಗಿಲುಗಳು ಮತ್ತು ಮೆಟ್ಟಿಲುಗಳು ಮತ್ತು ನೀರಿನ ಕೊಳ, ಆಮೇಲೆ ಏನೋ ಒಂಥರ ಬಾನಿ ಥರ ಅವೆಲ್ಲವೂ ಇದ್ವು. ಇದರಿಂದ ಏನು ಅಂತ ಅಂದರೆ ಇಲ್ಲಿ ಜನರು ವಾಸ ಮಾಡ್ತಿದ್ರು. ಮತ್ತು ನಾನು ತಿಳ್ಕೊಂಡಿರೋ ಪ್ರಕಾರ ಇದು ಫಸ್ಟು ಕೆಳದಿ ರಾಜವಂಶರ ಆಳ್ವಿಕೆಯಲ್ಲಿ ಇತ್ತಂತೆ. ಆಮೇಲೆ ಅವರು ತುಂಬ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ರಂತೆ ಇದನ್ನು. ನೆಕ್ಸ್ಟು ಯಾವಾಗ ಕೆಳದಿ ರಾಜರ ಪತನ ಆಯಿತು ಆವಾಗ ಇದು ಅಭಿವೃದ್ಧಿ ಇಲ್ಲದೆ ನೋಡ್ಕೊಳ್ಳೋರು ಇಲ್ಲದೆ ಈ ಥರ ಒಂದು ಅದಕ್ಕದೇ ಆಗಿರೋದು. ನಿಧಾನವಾಗಿ ಈ ಥರ ಒಂದು ಇವಾಗ ನೋಡ್ಲಿಕ್ಕೆ ನಮಗಲ್ಲಿ ಜಸ್ಟು ಅವಶೇಷಗಳಷ್ಟೇ ಕಾಣಿಸುತ್ತೆ. ಆ ಥರ ಇದೆ. ನಾನು ಮುಂದೆ ಹೋಗ್ತಾ ಲಾಗಲ್ಲಿ ತೋರಿಸ್ತೀನಿ ಯಾವ ಥರ ಇದ್ದಾವೆ ಅಂಥೇಳಿ. ನೀರಿನ ಕೊಳ ಅದು ಎಲ್ಲದೂ ಇದೆ ಇಲ್ಲಿ. ಅಲ್ಟಿಮೇಟ್ ಸೂಪರ್ ಆಗಿದೆ. ಎಷ್ಟು ನಡ್ಕೊಂಬಂದಿದ್ದಕ್ಕೂ ಒಂಥರ ಸಾರ್ಥಕ ಫೀಲಿಂಗ್. ಮಸ್ತ್ ಕಾಣ್ತೈತಲ್ಲ. ಅಲ್ಲಿ ಏನಾಯ್ತಲ್ಲ ನದಿ ಸರೋವರ ವ್ಯೂ ಈ ಥರ ಕಾಣಿಸ್ತಾ ಇತ್ತು. ಸಖತ್ತಲ್ಲ. ನಾವು ಈ ವ್ಯೂ ನೋಡೋಕ್ಕೆ ಎಲ್ಲೋ ದೂರ ಹೋಗ್ತಿದ್ವಿ, ಬಟ್ ಇದು ನಮ್ಮ ಹತ್ರನೇ ಇದೆ. ನೆಕ್ಸ್ಟು ಇನ್ನೂ ಮೇಲೆ ಇತ್ತು. ಸೊ ಹೋಗೋಣ ಅಂತೇಳಿ ಹೋಗ್ತಾ ಇದ್ವಿ. ನಮ್ಮ ಹುಡುಗಿಯರು ನೋಡ್ರಿ ಆಲ್ರೆಡಿ ವಾಪಸ್ ಬರ್ತಿದ್ದಾರೆ. ನಾವು ಇವಾಗ ಹತ್ತು ಹೋಗ್ತಿದ್ದೀವಿ. ಅಲ್ಲ ನಾನು ಇವಾಗ ಹತ್ತಿದ್ದೀನಿ, ನೀವು ಅಲ್ಲೇ ಇಳಿತಿದ್ದೀರಲ್ಲ. ಹತ್ತೋಕ್ಕೆ ಅಲ್ಲಿ ಕಲ್ಲುಗಳಿರೋದ್ರಿಂದ ಮತ್ತು ಆ ಪ್ಲೇಸ್ ಒರಟಾಗಿರೋದ್ರಿಂದ ಹತ್ಬೋದು, ಈಸಿಯಾಗಿ ಹತ್ಬೋದು, ಇಳಿಬೋದು, ಆ ಥರ ಇದೆ. ಇದೇ ತುಂಬ ಮೇಲ್ಗಡೆ ಇದು ಮೇಲ್ಗಡೆ ಪ್ಲೇಸ್ ಇದು ಮೇಲ್ಗಡೆ ಇವೆಲ್ಲ. ಮತ್ತು ಅಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇತ್ತು ಪುಟ್ಟದಾಗಿ, ಕಲ್ಲಿನಲ್ಲಿ ಕೆತ್ತನೆ ಆಗಿದ್ದು. ಹಿಂದ್ಗಡೆ ಕಾಣ್ತಾ ಇದೆಯಲ್ಲ ಅದೇ. ನೆಕ್ಸ್ಟು ಅಲ್ಲಿಂದ ಇಳಿದು ಕೊಳ ನೋಡೋಕೆ ಹೋಗೋಣ ಅಂಥೇಳಿ ಹೊರಟಿದ್ವಿ. ಇಲ್ಲಿ ನೋಡಿ ಪಾಪ ಎಲ್ಲರೂ ಸಾಕಾಗಿ ಕೂತಿದ್ದಾರೆ. ಅಲ್ಲದಿಲ್ಲೇ ಕೂತಿದ್ದಾರೆ. ನನಗೂ ಸಖತ್ ಸುಸ್ತದಂಗೆ ಆಗಿತ್ತು. ತೇಗ್ತಿದ್ದೆ ನಾನೊಂಥರ. ಸ್ವಲ್ಪ ಐತಂತೆ ಅವ್ರು ಕೇಳಿದೆ. ಎಲ್ಲರೂ ಸಾಕಾಗಿ ಕುಂತಿದ್ದಾರೆ ಗೈಸ್. ಸಾಕಾಗೋಯ್ತು. 10 ಗಂಟೆ 9 ಗಂಟೆಗೆ ನಾವು ಬಂದ್ರೆ 1 ಗಂಟೆ ಆಯ್ತು. ಅವನಿಗೆ ಫೋನ್ ಐತೆ ನಿನ್ನ ಕಡೆ, ಫೋನು ನೋಡ್ತೀವಿ. ಆ್ಯಕ್ಚುಲಿ ಇದೆಲ್ಲ ಅರಮನೆ ಅಂತ ಇದ್ದಿದ್ದು ಇದೆಲ್ಲ, ಬಟ್ ಇವಾಗ ಈ ಥರ ಆಗಿದೆ. ಜಸ್ಟ್ ಅದರ ಅವಶೇಷಗಳಷ್ಟೇ ಉಳ್ಕೊಂಡಿದ್ದಾವೆ ನಮಗೆ ನೋಡೋಕ್ಕೆ ಅಂತ. ಫೋನ್ ಮಾಡಿದ್ರಾ? ಕಂಬ ಅದು ಎಲ್ಲದು ಬಿದ್ದೋಗಿದೆ ಮಳೆ ಗಾಳಿಗೆ.
ಇಲ್ಲಿ ಯಾರು ಬಂದು ಧ್ವಂಸ ಮಾಡಿಲ್ಲ ಇದನ್ನ, ಅದಕ್ಕದೇ ಪ್ರಕೃತಿ ಎಲ್ಲ ಅದಕ್ಕದೇ ಮಳೆ ಗಾಳಿಗೆಲ್ಲ ಈ ಥರ ಆಗಿರೋದು. ಹಿಂಗೆ ನಮಗೆ ಅಪೋಸಿಟ್ ಸಿಗ್ತಾರೆ. ಏನೈತೆ ಏನೋ ಅಲ್ಲಿ ಹೊಸದ ವೈಭವದ ನೆನಪಿಗೆ ಉಳಿದಿರುವ ಹುಡುಗೆ ಪ್ರವಾಸಿಗರ ಮೋಜು ಮಸ್ತಿಗಾಗಿ ಅಲ್ಲ. ತಿಳ್ಕ ಅರ್ಪಿತಾ, ನೀನು ಮೋಜು ಮಸ್ತಿ ಫೋಟೋ ತಕ್ಕನಕ್ಕಲ್ಲ ಇರೋದು. ನೀರು ನೋಡಿ ಹೆಂಗೆ ಕಾಣ್ತಾವೆ, ಒಳಗೆಲ್ಲ ಕಾಣ್ತದೆ ಕಲ್ಲು ಗಿಲ್ಲೆಲ್ಲ. ಈ ಕೊಳದಲ್ಲಿನ ನೀರು ಸಖತ್ ಕ್ಲಿಯರ್ ಆಗಿದ್ದು, ಅದರೊಳಗಿರೋ ಕಲ್ಲು ಮತ್ತು ಗಿಡಗಳೆಲ್ಲವೂ ನಮಗೆ ಕಾಣ್ತಾ ಇದ್ವು. ಅಷ್ಟು ಕ್ಲೀನ್ ಆಗಿದ್ವು ನೀರು, ಚೆನ್ನಾಗಿತ್ತು ಒಂಥರ. ಇಲ್ಲೂ ಇಲ್ಲಿ ನೋಡ್ರಿ, ಇಲ್ಲೆಲ್ಲರೂ ಸೇರಿ ಒಂದು ರೀಲ್ಸ್ ಮಾಡೋಣ ಅಂತೇಳಿ ರೆಡಿ ಆಗ್ತಿದ್ದಾರೆ. ನೀ ಕಲ್ಸ್ಕೊಡ್ರೆ ಸರಿ. ಸೋನು ಐಶು ಹೋಗ್ ಬರಮ್ಮ ನೀನೊಬ್ಳು. ಏನ್ ಚತ್ತ ಓಯ್ ಓಯ್ ನೀವಿಬ್ರು ಬಾಯ್ಸು ಇದನ್ನ ಕೊಡ್ರಿ ಕ್ಯಾಪ್. ಫಸ್ಟ್ ಸಾಂಗ್ ಹಾಕೊಂಡ್ಸತಿ ಮ್ಯೂಸಿಕ್ ಬರ್ತದೆ. ಫಸ್ಟ್ ಬಾಚಿಂಗ್ ಇಟ್ಕೊಂಬಂದಿರಾ? ಯಾರೊಬ್ರು ಮಾಡ್ರಿ, ಎರಡು ನಾನೇ ಮಾಡಕ್ಕ. ಎಲ್ಲ ರೀಲ್ಸ್ ಮುಗಿಸ್ಕೊಂಡು ಕೆಳಗಡೆ ಬಂದ್ವಿ. ಇಲ್ಲಿ ನೋಡಿ, ಈ ಕೊಳದಲ್ಲಿ ಎಷ್ಟು ಹಾವಿದ್ವು ಅಂದ್ರೆ ಒಂದು ರಾಶಿ ಹಾವು ಒಂದೇ ಹತ್ರ ಇದ್ವು. ವಿಡಿಯೋದಲ್ಲಿ ಸರಿ ಕಾಣಿಸ್ತಿಲ್ಲ ಅಂತ ಅನ್ಸುತ್ತೆ. ಬಟ್ ಹಾವುಗಳು ಮಾತ್ರ ತುಂಬಾ ಇದ್ವು. ಒಂದು ಹೋಗ್ತಾ ಇದೆ ನೀರಲ್ಲಿ, ಇನ್ನೊಂದು ಸ್ವಲ್ಪ ಹಾವುಗಳು ಇಲ್ಲಿ ತುಂಬಾ ಇದಾವೆ. ವಿಡಿಯೋದಲ್ಲಿ ಕಾಣಿಸ್ತಿಲ್ಲ ಅಷ್ಟೇ. ಓಯ್ ಇಲ್ಲೊಂದೈತಲ್ಲ, ಎರಡು ಓಯ್ ಮೂರಿದ ಕಣಿ, ಇಲ್ಲೊಂದೈತ್ ನೋಡೋದು. ಇಲ್ಲಿ ಈಗ ಈಗ ವಾಪಸ್ ಬಂತು. ಮೂರಿದವು ಅಲ್ಲಿ ಮರಿಗಳೈತಿ, ಇನ್ನ ಸುಮಾರು ಇದಾವೆ. ಅದಕ್ಕೆ ಇಳಿದು ಜಳಕ ಮಾಡನ್ರ. ಒಂದು ರಾಶಿ ಆಗಿದಾವಲ್ಲಿ. ನೋಡಿ, ನಮ್ಮ ಸಿಂಧು ಇಷ್ಟೊತ್ತರೆಗೂ ಕಾಣ್ತಿರ್ಲಿಲ್ಲ, ಇವಾಗ ಕಾಣ್ತಿದ್ದಾಳೆ. ಏನಕ್ಕಂದ್ರೆ ಅವಳ ಮೇಲೆ ಹತ್ತು ಬಂದಿರಲಿಲ್ಲ, ಸುಸ್ತಾಗ್ತಿದೆ ಅಂತೇಳಿ ನೋಡೋ ದಾರಿಲೇ ಕೂತಿದ್ಲು. ಇವಾಗ ವಾಪಸ್ ಹೋಗ್ತಿದ್ದೀವಲ್ಲ, ಇವಾಗ ಜಾಯ್ನ್ ಆಗ್ತಿದ್ದಾಳೆ. ನಂಗಂತೂ ಹೆಬ್ಬಟ್ಟು ಭಾರಿ ನೋಯ್ತಿದ್ದಾವ ಶೂಗೋದಕ್ಕೂ. ಬಂತಲ್ಲ ಮತ್ತೇನು, ಅವ್ರು ಅವ್ರು ಬರೋವರೆಗೂ ನಾವು ಕೂರನ್ ಬರ್ತೀವಿ. ಇಂಗ್ಲಿಷು ಇಂಗ್ಲಿಷ್ ಅಲ್ಲ ಕಂಗ್ಲೀಷು. ಇವರೆಲ್ಲ ತುಂಬಾ ಮಸ್ತಾಗಿ ಡಾನ್ಸ್ ಮಾಡ್ತಾ ಇದ್ರು. ವಿಡಿಯೋ ಆನ್ ಮಾಡಿದ ಕೂಡಲೇ ಸ್ಟಾಪ್ ಮಾಡಿದ್ರು. ಇವ್ರು ಯಾವ ಭಾಷೆದವರು? ಯಾವ ಭಾಷೆದವರು ಇವರು? ಮಾಡ್ಸತಿ ಏ ಸಾಂಗಿಗೆ ಇದೆ ಸಾಂಗಿಗೆ ಮಾಡ್ರೆ. ಅವ್ರು ಸಾಂಗ್ ಹಾಕಿ ಡ್ಯಾನ್ಸ್ ಮಾಡ್ತಿರೋದಕ್ಕೆ ನಮ್ಮ ಸ್ವಾತಿನೂ ಸಹ ಡ್ಯಾನ್ಸ್ ಮಾಡ್ಕೊಂತ ಹಾಡು ಹೇಳ್ಕೊಂತಾನೆ ಹೋಗ್ತಾ ಇದ್ಲು. ದರ್ಶ ಕೇಳ ಒಂದು ಕ್ವಶನು. ಏನಂದ್ರೆ, ನೀನು ರೋಡಲ್ಲಿ ಹೋಗ್ತಿರ್ತೀಯಾ? ರೋಡಲ್ಲಿ ಹೋಗ್ತಾ ಇರ್ತೀನಿ. ಹೋಗ್ತಾ ಇರ್ತೀಯಾ? ಒಂದ್ ಕಡೆ 200 ರೂಪಾಯಿದ್ದು ಒಂದು ಕಟ್ ಬಿದ್ದಿರುತ್ತೆ, ಇನ್ನೊಂದ್ ಕಡೆ ದುಡ್ಡು, ಇನ್ನೊಂದ್ ಕಡೆ 500 ರೂಪಾಯಿದು ಒಂದು ಕಟ್ ಬಿದ್ದಿರುತ್ತಾ? ನೀನು ಯಾವ್ದು ತಗೊಂತೀಯ? ಯಾರು ತಾನಲ್ಲ, ಮುಂದೆ ರೋಡ್ ನೋಡ್ಕೊಂಡು ಹೋಗ್ತೀನಿ. ನೀನು 500 ರೂಪಾಯಿ ತಗೊಂತೀನಿ. ನೀ 500 ರೂಪಾಯಿ ತಗೊಂತೀಯಾ? ನೀನು ಯಾವ್ದು ತಗೊಳಲ್ಲ, ನೀನು ಜಾಸ್ತಿ ಸಾವುಕಾರ ನೀನು. ನೀನು ಸತಿ
ರೋಡಲ್ಲಿ ಹೋಗ್ತಾ ಇರ್ತೀನಿ, ಒಂದ್ ಕಡೆ 200 ರೂಪಾಯಿ, ಒಂದ್ ಕಡೆ 300 ರೂಪಾಯಿ ಕಟ್ಟು. ಒಂದ್ ಕಡೆ 200 ರೂಪಾಯಿ ಕಟ್ಟು. ಎಲ್ಲ ಐತೆ ನಿಂಗೆ ಬರೀ ಇಂಥದೆಯಾ? ಒಂದ್ ಕಡೆ 200 ರೂಪಾಯಿ ಕಟ್ ಬಿದ್ದಿರುತ್ತೆ, ಇನ್ನೊಂದ್ ಕಡೆ 500 ರೂಪಾಯಿ ಕಟ್ ಬಿದ್ದಿರುತ್ತೆ. ನೀನ್ ಯಾವ ತಗೊಂತೀಯ? ರೋಡಲ್ಲಿ ಹೋಗ್ತಿರ್ತೀನಿ, 200 ರೂಪಾಯಿ ಬಿದ್ರೆ 2 ತಗೊಳ್ತೀನಿ. ವಾವ್, ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಗ್ರೇಟ್. ಈ ಆನ್ಸರ್ ಯಾರಿಗೂ ಬರ್ಲಿಲ್ಲ. 2 ತಗೊಳ್ತೀನಿ. ಅದೇ ಆನ್ಸರ್ ಕಣ. ಇವನ್ ದುಡ್ಡೇ ತಗೊಂಡಲ್ಲ ಒಂದು ವರ್ಷ ಸಾವುಕಾರ. ನಾನೊಂದು ಕ್ವಶನ್ ಕೇಳ್ತೀನಪ್ಪ ನಿನಗೆ. ಸರಿ. ಇಲ್ಲಪ್ಪ ಆನ್ಸರ್ ಹೇಳ್ಬೇಕಿಲ್ಲ, ನಂಗೆ ಅಸಹ್ಯ ಆಕತಿ. ನೀನು ನನಗೆ ಗೊತ್ತಾಯ್ತು. ನನಗೆ ಕ್ವಶನ್ ಏನಂತಾನೆ ಗೊತ್ತಾಯ್ತು. ನೀನು ಬಸ್ ಡ್ರೈವರು. ಫಸ್ಟಿಗೆ ನಮ್ಮ ಬಸ್ಸಿಗೆ 3 ಜನ ಪ್ಯಾಸೆಂಜರ್ ಹತ್ತುತ್ತಾರೆ, ಆಮೇಲೆ ಮತ್ತೆ 3 ಜನ ಹತ್ತುತ್ತಾರೆ, ಆಮೇಲೆ 6 ಜನ ಹತ್ತುತ್ತಾರೆ. 3 ಜನ ಫಸ್ಟ್, ಆಮೇಲೆ 3 ಜನ, ಆಮೇಲೆ 6 ಜನ, ಆಮೇಲೆ 9 ಜನ ಹತ್ತುತ್ತಾರೆ. ಅಂದ್ರೆ ಬಸ್ ಡ್ರೈವರ್ ಏಜ್ ಎಷ್ಟು? ಅದೇಂಗೆ ಏಜ್ ಆಗತಿ? ನನಗೆ ಗೊತ್ತು, ನಮಗೆಲ್ಲ ಗೊತ್ತು, ನನಗೆ ಆನ್ಸರ್ ಗೊತ್ತು. ಫಸ್ಟ್ 3 ಜನ, ಆಮೇಲೆ 3 ಜನ, ಪಾಸ್ ಕೊಡ್ಬೋದಾ? ಆನ್ಸರ್ ಹೇಳ್ತೀರಾ? ಆಮೇಲೆ 9 ಜನ ಹತ್ತುತ್ತಾರೆ. ಅಂದ್ರೆ ಬಸ್ ಡ್ರೈವರ್ ಏಜ್ ಎಷ್ಟು? ನನಗೆ ಗೊತ್ತು. ನೆನ್ಪು ಮಾಡ್ಕೊಳ್ಳಿ. ಮರ್ಯಾದೆ ಹೋಗುತ್ತೆ ವ್ಲಾಗ್ ಅಲ್ಲಿ. ಹೇಳಿ ಬೇಗ ಏನಾದ್ರು ನಂಬರ ಏನಲ್ಲಿ ಅದೇ ಕಂಡಿಡಿಯ. ಗೊತ್ತಾಗ್ಲಿಲ್ಲ. ಆಗ್ತಿಲ್ಲ. ಕ್ಲೂ ಹೇಳ್ತೀನಿ. ಬಸ್ ಡ್ರೈವರ್ ಯಾರು? ಬಸ್ ಡ್ರೈವರ್ ಯಾರು? ಫಸ್ಟ್ ಹತ್ತಿದ್ದಾರೆ ಬಸ್ ಡ್ರೈವರ್. ಚಪ್ರಿ ನೀನೇ ಕಡೆ ಬಸ್ ಡ್ರೈವರ್. ನಿನ್ನೆ ಎಷ್ಟು ಹೇಳು? ಮರ್ಯಾದೆ ಹೋಯ್ತು ವ್ಲಾಗ್ ಅಲ್ಲಿ. ಇನ್ನೊಂದ್ಸರಿ ಮಾಡಿ. ನೋ ನೋ ಇಲ್ಲ ಇನ್ನೊಂದ್ಸಲ ಇಲ್ಲ. ಮತ್ತೇನು? ಡೋಂಟ್ ರಿಪೀಟ್. ಪ್ರೇಮ ಅವರು ಸೋತಿದ್ದಾರೆ, ಬರ್ರಿ ಅಲ್ಲಿ ಏನಾದ್ರು ಕೊಡ್ತಾರೆ. ಈಗ ಬರ್ರಿ. ಸೊ ಜಾಸ್ತಿ ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ? ಅದೇನ್ ಡೀಲೇ ಆಗಿಲ್ಲ, ಕೊಡ್ಸೋದಿರ್ತದಲ್ಲ. ಮರ್ಯಾದೆ ಹೋಯ್ತು. 4 ಲೈನ್ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ ಟ್ರಕ್ ಡ್ರೈವರ್. ಎದುರುಗಡೆಯಿಂದ ಲಾರಿ ಬರುತ್ತೆ, ಪೊಲೀಸರು ಅಲ್ಲೇ ಇರ್ತಾರೆ. ಅವನು ಆದ್ರೂ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಅವನಿಗೆ ಫೈನ್ ಹಾಕಲ್ಲ. ಯಾಕೆ? ಅಲ್ಲಲ್ಲಲ್ಲಲ್ಲಲ್ಲಲ್ಲ ಆನ್ಸರ್ ಹೇಳ ಕ್ವಶನ್ ಹೇಳಿದೆ. ಹೌದಾ? ಇನ್ನೊಂದ್ಸರಿ ಹೇಳಿ. ನೀವೆಲ್ಲ ಸಂತೋಷದಲ್ಲಿದ್ದೀರಿ, ಆದ್ರೆ ನಾನ್ ಸಂತೋಷದಲ್ಲಿಲ್ಲ. ಇಲ್ಲ ಇಲ್ಲ, ಡೋಂಟ್ ರಿಪೀಟ್. ಇಲ್ಲ ಇಲ್ಲ ಇಲ್ಲ, ನಂಗೆ ಅರ್ಥನೇ ಆಗಿಲ್ಲ. ಇನ್ನೊಂದ್ಸತಿ ಹೇಳ್ಬೇಕಂತ ಹೇಳಿ. ರೋಡಲ್ಲಿ ಹೋಗ್ತಾ ಇರ್ತಾನೆ, ಪೊಲೀಸ್ ಡ್ರೈವರು ರೋಡಲ್ಲಿ ಹೋಗ್ತಿರ್ತಾರೆ, ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರ್ತಾನೆ, ರಾಂಗ್ ರೂಟ್ ಅಲ್ಲಿ. ಪೊಲೀಸ್ ಬರ್ತಾರೆ, ಅವನು ನೋಡ್ತಾರೆ, ಆದ್ರೂ ಅವನು ಹಿಡಿಯಲ್ಲ. ಯಾಕೆ? ಯಾಕಂದ್ರೆ ನಡ್ಕೊಂಡು ಹೋಗ್ತಿರ್ತಾನಲ್ಲ ಅದು. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಆ್ಯಕ್ಚುಲಿ ಇಲ್ಲಿ ನಮಗೆ ಏನೊಂದು ಅಡ್ವಾಂಟೇಜ್ ಆಯಿತು ಅಂದರೆ, ನಾವು ಬಂದಾಗ ಯಾರೂ ಇರಲಿಲ್ಲ ಫೀಸ್ ಇಸ್ಕೊಳ್ಳೋರು, ಎಂಟ್ರಿ ಫೀಸು ಆ್ಯಂಡ್ ವಾಶ್ರೂಮು ಫ್ರೀಯಾಗಿ ಹೋಗಿ ಬಂದ್ವಿ. ಬಟ್ ಇವಾಗ ತುಂಬ ಜನ ಇರೋದ್ರಿಂದ ಇವಾಗ ಎಲ್ಲರೂ ಫೀಸ್ ಕೊಟ್ಟು ಮೇಲಕ್ಕೆ ಹತ್ತಾಯಿದ್ರು. ಇಷ್ಟ ಆಗಿತ್ತು ಕವಲೇದುರ್ಗದ್ದು. ನೆಕ್ಸ್ಟ್ ನಾವು ಬೇರೆ ಬೇರೆ ಪ್ಲೇಸಿಗೆಲ್ಲ ಹೋದ್ವಿ. ಸೊ ವಿಡಿಯೋ ಲಾಂಗ್ ಆಗುತ್ತೆ, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಅಷ್ಟೇ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಯಾರ್ಯಾರೆಲ್ಲ ವಿಡಿಯೋ ನೋಡಿದ್ರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ದೀರಾ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು.